ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ SCPನಲ್ಲಿ ತೊಗೊಂಡಿದ್ದೀರಾ ಅಂತಂದರೆ, ನಿಮಗೆ ಯೂನಿಟ್ 3ನಲ್ಲಿ 4 ಯೂನಿಟ್ ಇರುತ್ತೆ ಅಂತ ಗೊತ್ತಿರುತ್ತೆ. 3ನೇ ಯೂನಿಟಲ್ಲಿ 2 ಸಬ್ ಟಾಪಿಕ್ ಬರುತ್ತೆ. ಮೊದಲನೇದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸು, ಎರಡನೇದು ಮೆಥಡ್ಸ್ ಆಫ್ ಐಡೆಂಟಿಫಿಕೇಷನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್. ಈ ಮೆಥಡ್ಸ್ ಆಫ್ ಐಡೆಂಟಿಫಿಕೇಷನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಒಟ್ಟು 9 ಮೆಥಡ್ ಇದೆ. ಆ 9 ಮೆಥಡಲ್ಲಿ ಇವತ್ತು 4 ಮೆಥಡ್ಗಳನ್ನ ಇನ್ ಡೀಟೇಲ್ ಆಗಿ ಇದರಲ್ಲಿ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ ವಿತ್ ಅನ್ ಎಕ್ಸಾಂಪಲ್. ಅದು ಡಿಪೆಂಡಿಂಗ್ ಅಪಾನ್ ದಿ ಪ್ರಾಡಕ್ಟ್ ಯಾವ್ದು ಫಾರ್ಮೇಷನ್ ಆಗಿದೆ, ಅದೇ ಥರ ಇಂಟರ್ಮೀಡಿಯೇಟ್ ಯಾವುದಿದೆ, ಅದ್ರದ್ದು ಡಿಟೆಕ್ಷನ್ ಆಗಿದೆಯಾ, ಆ ಬೇಸಿಸ್ ಮೇಲೆ ನಮಗೆ ರಿಯಾಕ್ಷನ್ ಮೆಕ್ಯಾನಿಸಮು ಇದೇ ಥರ ಆಗ್ತಾ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡ್ಬೋದು. ಮೆಕ್ಯಾನಿಸಮ್ ಅಂದ್ರೇನು, ರಿಯಾಕ್ಟೆಂಟ್ಸು ಕಂಬೈನ್ ಆಗಿ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಥ್ರೂ ಇಂಟರ್ಮೀಡಿಯೇಟ್ಸ್ ಬೈ ದಿ ಕ್ಲಿವೇಜ್ ಆಫ್ ದಿ old bond and the cleavage of the new bond, the formation of the new bond. The entire procedure, the entire path, the path in which the reactants are getting converted into product through the highly reactive intermediates, the entire path we are going to call it as mechanism. ಅದು ಅದೇ ಪಾತಲ್ಲಿ ಹೋಗ್ತಾ ಇದೆಯಾ, ಅದೇ ದಾರಿನಲ್ಲಿ ಹೋಗ್ತಾ ಇದೆಯಾ ಅಂತ ನಾನು ಪ್ರೂವ್ ಮಾಡೋದಕ್ಕೆ ಕೆಲವೊಂದು ಮೆಥಡ್ಸ್ ಇದ್ದಾವೆ. ಆ ಮೆಥಡಲ್ಲಿ 4 ಮೆಥಡು ಇವತ್ತು ಇನ್ ಡೀಟೇಲ್ ಆಗಿ ನಾನು ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈಗ ಅದಕ್ಕಿಂತ ಮುಂಚೆ ನಾವು ಮೆಕ್ಯಾನಿಸಮ್ ಸ್ಟೆಪ್ ಅಂತ ಕಂಡುಹಿಡಬೇಕು ಅಂದರೆ ಅದಕ್ಕಿಂತ ಮುಂಚೆ ನನಗೆ ಮೆಕ್ಯಾನಿಸಮ್ ಅಂದರೆ ಏನು ಅಂತ ಹೇಳೋಕ್ಕೆ ಬರಬೇಕು. ಮೆಕ್ಯಾನಿಸಮ್ ಅಂದರೆ ಏನು ಅಂತಂದರೆ, ಈಗ ಯಾವುದೋ ಒಂದು ಓಲ್ಡ್ ಬಾಂಡ್ ಇರುತ್ತೆ, ಆ ಬಾಂಡು ಬ್ರೇಕ್ ಆಗುತ್ತೆ, ಐದರ್ ಹೋಮೋಲಿಟಿಕಲಿ ಆರ್ ಹೆಟರೋಲಿಟಿಕಲಿ, ಆರ್ ದ ಬಾಂಡ್ ಕ್ಲಿವೇಜ್ ಟೇಕ್ಸ್ ಪ್ಲೇಸ್. ಮೇನಿ ಮೆಥಡ್ಸಲ್ಲಿ ಆಗುತ್ತೆ, ಬಾಂಡ್ ಕ್ಲಿವೇಜ್ ಆಗುತ್ತೆ. ಬಾಂಡ್ ಕ್ಲಿವೇಜ್ ಆದಾಗ ಸಮ್ ಇಂಟರ್ಮೀಡಿಯೇಟ್ಸ್ ಯು ಆರ್ ಗೋಯಿಂಗ್ ಟು ಗೆಟ್, ದ ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ನಾವು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಅದು ಕಾರ್ಬೋಕೆಟಿಯಾನ್ ಆಗಿರ್ಬೋದು, ಕಾರ್ಬನಿಯಾನ್ ಆಗಿರ್ಬೋದು, ಕಾರ್ಬೀನ್ಸ್ ಆಗಿರ್ಬೋದು, ಫ್ರೀ ರ್ಯಾಡಿಕಲ್ಸ್ ಆಗಿರ್ಬೋದು, ನೈಟ್ರೀನ್ಸ್ ಆಗಿರ್ಬೋದು, ಹಿಂಗೆ ಬೇರೆ ಬೇರೆ ಇಂಟರ್ಮೀಡಿಯೇಟ್ಸ್ ಬರ್ತಾ ಹೋಗುತ್ತೆ. ಆ ಇಂಟರ್ಮೀಡಿಯೇಟ್ಸು ದೇ ಆರ್ ಹೈಲಿ ರಿಯಾಕ್ಟಿವ್, ಇಮಿಡಿಯೇಟ್ಲಿ ದೇ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. The entire path in which the reactants are getting converted into products through intermediates, through breaking, through the formation of the new bond, by breaking the old bond. Entire path, entire ಜರ್ನಿಗೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಕರಿತೀವಿ. ಅಲ್ಲಿ ಏನಾಗುತ್ತೆ ಅಂದರೆ ಇನ್ಬಿಟ್ವೀನ್ ಏನು ಇಂಟರ್ಮೀಡಿಯೇಟ್ ಬರುತ್ತಲ್ಲ, ಆ ಇಂಟರ್ಮೀಡಿಯೇಟ್ ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಇರುತ್ತೆ. ಹಂಗಾಗಿ ಟ್ರಾನ್ಸಿಸ್ಟರಿ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ, ಅಥವಾ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಈ ಎಂಟೈರ್ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಕರಿತೀವಿ. ಈಗ ಯಾವುದೋ ಒಂದು ರಿಯಾಕ್ಷನ್ ಇದ್ದಾಗ ಅದಕ್ಕೆ ಇದೇ ಮೆಕ್ಯಾನಿಸಮ್ ಅದು ಫಾಲೋ ಮಾಡಿದೆ ಅಂತ ನನಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ಆವಾಗ ಏನಾಗುತ್ತೆ ಅಂದರೆ, ಆವಾಗ ನನಗೆ ಈಸಿಯಾಗಿ ಹೇಗೆ ಆಗಿದೆ ಬಾಂಡ್, ಯಾವ ಬಾಂಡು ಬ್ರೇಕ್ ಆಗಿದೆ, ಹೋಮೋಲಿಟಿಕಲಿ ಬ್ರೇಕ್ ಆಗಿದೆಯಾ, ಹೆಟ್ರೋಲಿಟಿಕಲಿ ಬ್ರೇಕ್ ಆಗಿದೆಯಾ, ಈಕ್ವಲಿ ಡಿವೈಡ್ ಆಗಿದೆಯಾ, ಅನ್ಈಕ್ವಲಿ ಡಿವೈಡ್ ಆಗಿದೆಯಾ ಬಾಂಡ್, ಎಲೆಕ್ಟ್ರಾನ್ಸು, ಅದ್ರ ಬಗ್ಗೆ ಎಲ್ಲ ನನಗೇನು ಗೊತ್ತಾಗುತ್ತೆ, ಅರ್ಥ ಮಾಡಿಕೊಂಡ್ರೆ ರಿಯಾಕ್ಷನ್ ಯಾವ ರೀತಿಯಾಗಿ ಫಾಲೋ ಆಗ್ತಾ ಇದೆ, ಹೇಗೆ ಓಲ್ಡ್ ಬಾಂಡ್ ಬ್ರೇಕ್ ಆಗಿದೆ, ಯಾವುದು ಇಂಟರ್ಮೀಡಿಯೇಟ್ ಬಂದಿದೆ, ಆ ಇಂಟರ್ಮೀಡಿಯೇಟ್ಸು ಹೇಗೆ ಸ್ಟೇಬಲ್ ಆಗಿದೆ, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ದಟ್ ಗೋಯಿಂಗ್ ಟು ಸ್ಟೆಬಿಲೈಸ್ ದೋಸ್ ಇಂಟರ್ಮೀಡಿಯೇಟ್ಸ್, ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನನಗೇನಾಗುತ್ತೆ ಅಂದರೆ, ಆ ಪ್ರಾಡಕ್ಟ್ ಯಾವುದಿದೆ, ಯಾಕೆ ಅದೇ ಪ್ರಾಡಕ್ಟ್ ಬರ್ತಾ ಇದೆ, ಅಥವಾ ನನಗೆ ಎಕ್ಸ್ಪೆಕ್ಟೆಡ್ ಮಾಡಿರೋದಲ್ದೇ ಕೆಲವೊಂದು ಸಲ ಅನ್ಎಕ್ಸ್ಪೆಕ್ಟೆಡ್ ಬರುತ್ತೆ. ಎಕ್ಸ್ಪೆರಿಮೆಂಟಲಿ ಬೇರೆ ಇರುತ್ತೆ, ಥಿಯರಿಟಿಕಲಿ ಬೇರೆ ಇರುತ್ತೆ. ಅದ್ರದ್ದು ಮೆಕ್ಯಾನಿಸಮ್ ಹೇಗಿದೆ ಅಂತ ನಾನು ತಿಳ್ಕೊಳ್ಳೋದು ಪ್ಲೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಆರ್ಗ್ಯಾನಿಕ್ ರಿಯಾಕ್ಷನ್ ತಗೊಂಡಾಗ. ನಾನು ಹೇಳ್ದಂಗೆ ನಿಮ್ಮ ಸಿಲೆಬಸ್ ಪ್ರಕಾರ 9 ಡಿಫ್ರೆಂಟ್ ಮೆಥಡ್ಸ್ ಆಫ್ ಡಿಟರ್ಮೈನಿಂಗ್ ದಿ ರಿಯಾಕ್ಷನ್ ಮೆಕ್ಯಾನಿಸಮ್ ಬೇಕಾಗುತ್ತೆ. ಆದರೆ ಒಂದೇ ಮೆಥಡಲ್ಲಿ ನಾವು ಎಷ್ಟೊಂದು ಸಲ ಮಾಡೋಕ್ಕಾಗಲ್ಲ, ಮಲ್ಟಿಪಲ್ ಮೆಥಡ್ಸ್ಗೆ ನಾವು ಹೋಗಬೇಕಾಗತ್ತೆ. ಅದರಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಪ್ರಾಡಕ್ಟ್ ಅನಾಲಿಸಿಸ್, ಐಡೆಂಟಿಫಿಕೇಷನ್ ಆಫ್ ದಿ ಪ್ರಾಡಕ್ಟ್, ಐಸೋಲೇಷನ್ ಆಫ್ ದಿ ಇಂಟರ್ಮೀಡಿಯೇಟ್, ಡಿಟೆಕ್ಷನ್ ಆಫ್ ಇಂಟರ್ಮೀಡಿಯೇಟ್, ಈ ಮೆಥಡಿಂದ ನಮ್ಮದು ರಿಯಾಕ್ಷನ್ ಮೆಕ್ಯಾನಿಸಮ್ ಇದೇ ಆಗಿರ್ಬೋದಾ, ಈ ರೀತಿಯೇ ಬಾಂಡ್ ಕ್ಲೀವ್ ಆಗಿರ್ಬೋದಾ, ಇದೇ ಇಂಟರ್ಮೀಡಿಯೇಟ್ ಬಂದಿರ್ಬೋದಾ, ಆ ಇಂಟರ್ಮೀಡಿಯೇಟು ಈ ರೀತಿಯಾಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆಯಾ, ಅದನ್ನು ತಿಳ್ಕೊಳ್ತೀನಲ್ಲ. ಆ ಮೆಥಡ್ಸನ್ನು ಇವತ್ತು ನಾನು 4 ಮೆಥಡು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಕ್ಕೆ ನಾವು ಪ್ರಾಡಕ್ಟ್ ಅನಾಲಿಸಿಸ್ ಅಂತ ಹೇಳ್ತೀವಿ.
ಪ್ರಾಡಕ್ಟ್ ಅನಾಲಿಸಿಸ್ ಅಂದರೆ ಈಗ ಯಾವುದೋ ಒಂದು ಪ್ರಾಡಕ್ಟ್ ಬಂದಿದೆ, ಆ ಪ್ರಾಡಕ್ಟು ಏನು ಮಾಡಬೇಕು ನಾವು, ಯಾಕೆ ಆ ಪ್ರಾಡಕ್ಟ್ ಬಂದಿದೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ, ಕೆಲವೊಂದು ಸಲ ಮೈನರ್ ಇರುತ್ತೆ, ಕೆಲವೊಂದು ಸಲ ಸೈಡ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ, ಅದು ಆಗ್ತಾ ಇದೆಯಾ ಇಲ್ವಾ, ಆಗ್ತಾ ಇದ್ದರೆ ಹೇಗಾಗುತ್ತೆ, ಅದು ನಾನು ಏನು ಮಾಡಬೇಕು, ಬಂದಿರೋವಂಥ ಪ್ರಾಡಕ್ಟ್ನ ನಾನು ಏನು ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ಬಂದಿರೋವಂಥ ಪ್ರಾಡಕ್ಟ್ನ ಮೇಲೆ ಮೆಕ್ಯಾನಿಸಮ್ ಇದಿರ್ಬೋದಾ ಅಂತ ನಾನು ಹೇಳ್ಬೋದು. ಇದಕ್ಕೆ ನಾವೇನಂತ ಕರಿತೀವಿ, ಪ್ರಾಡಕ್ಟ್ ಅನಾಲಿಸಿಸ್ ಅಂತ ಕರಿತೀವಿ. ಐಡೆಂಟಿಫಿಕೇಶನ್ ಆಫ್ ದಿ ಪ್ರಾಡಕ್ಟ್ by products if any, by product if any, and determining their relative quantities constitute the first step in the investigation of the mechanism. ಮೆಕ್ಯಾನಿಸಮಲ್ಲಿ ಫಸ್ಟ್ ಸ್ಟೆಪ್ ಏನು, ನನಗೆ ಯಾವ ಪ್ರಾಡಕ್ಟ್ ಬಂದಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ಏನು ತೊಗೊಳ್ತಾ ಇದ್ದೀನಿ ನಾನು, ಒಂದು ಹೈಡ್ರಾಲಿಸಿಸ್ ಆಫ್ ಐಸೋಮೆರಿಕ್ ಅಲೈಲಿಕ್ ಬ್ರೋಮೈಡ್ನ ತೊಗೊಳ್ತಾ ಇದ್ದೀನಿ. ಅದೇನಾಗ್ತಿದೆ ಅಂತಂದರೆ ಪ್ರಾಡಕ್ಟ್ನ ಕೊಡ್ತಾ ಇದೆ, 85% ಕೊಡ್ತಾ ಇದೆ, 15% ಕೊಡ್ತಾ ಇದೆ. ನಿಮಗೆ ಗೊತ್ತು ಬ್ರೋಮೈಡ್ಸ್ ಏನಾಗ್ತಾ ಇದೆ, ಹೈಡ್ರಾಲಿಸಿಸ್ ಮಾಡ್ತಾ ಇದ್ದೀವಿ, ನಿಮಗೆ ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ಸ್ ಬರುತ್ತೆ. 85% ಟರ್ಷರಿ ಆಲ್ಕೋಹಾಲ್ ಬರುತ್ತೆ, 15% ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಈ ಪ್ರಾಡಕ್ಟ್ ಏನಾಗ್ತಿದೆ ಅಂತಂದರೆ, ಐದರ್ ಯು ಸ್ಟಾರ್ಟ್ ವಿತ್ ಎನಿ ಒನ್ ಆಫ್ ದಿ ಪ್ರಾಡಕ್ಟ್, ಆವಾಗ ಏನಾಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಿ, 1-chloro-3-methyl-butene ಅದನ್ನು ತೊಗೊಂಡಿದ್ದೀನಿ ನಾನು. ಅದು ಏನು ಮಾಡ್ತಾ ಇದ್ದೀನಿ ನಾನು, ಅದು ಮಾಡಿದಾಗ ನನಗೆ ಏನು ಬರ್ತಾ ಇದೆ ಪ್ರಾಡಕ್ಟು, ಪ್ರೈಮರಿ ಆಲ್ಕೋಹಾಲ್ ಬರ್ತಾ ಇದೆ, 3-methyl-2-penteneol ಬರ್ತಾ ಇದೆ. ಅದೆಷ್ಟಿದೆ, 15% ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ತೊಗೊಂಡಿರೋವಂಥ ಪ್ರಾಡಕ್ಟ್ ಯಾವುದು, ರಿಯಾಕ್ಟೆಂಟ್ ಯಾವುದು, 1-chloro-3-methyl-butene 2E ತೊಗೊಳ್ತಾ ಇದ್ದೀನಿ. ಆವಾಗ ಏನಾಗ್ತಿದೆ ಅಂತಂದರೆ ನನಗೆ ಪ್ರೈಮರಿ ಆಲ್ಕೋಹಾಲ್ ಬರ್ತಾ ಇದೆ, 2-butenol ಬರ್ತಾ ಇದೆ. ಅದೇ ರೀತಿ ನಾನು ಏನು ಮಾಡ್ತಾ ಇದ್ದೀನಿ, ಇದೇ ಥರ ರಿಯಾಕ್ಷನ್ನ ಹಿಯರ್ ಐ ಆಮ್ ಗೋಯಿಂಗ್ ಟು ಟೇಕ್ ದಿ 1-butene ತೊಗೊಳ್ತಾ ಇದ್ದೀನಿ, 2-chloro-3-methyl-butene ತೊಗೊಳ್ತಾ ಇದ್ದೀನಿ. ಎರಡೂ ಕಡೆಗೂ ನಾನು ಏನು ಮಾಡ್ತಾ ಇದ್ದೀನಿ, ನಾನು ರಿಯಾಕ್ಟೆಂಟ್ ಏನಿದೆಯಲ್ಲ, ರಿಯಾಕ್ಟೆಂಟ್ನ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಒಂದು ಕಡೆಗೆ ಏನು ಮಾಡ್ತಾ ಇದ್ದೀನಿ, ಸಬ್ಸ್ಟಿಟ್ಯೂಟೆಡ್ 2-butene ತೊಗೊಳ್ತಾ ಇದ್ದೀನಿ, ಇನ್ನೊಂದು ಕಡೆಗೆ ಸಬ್ಸ್ಟಿಟ್ಯೂಟೆಡ್ 1-butene ತೊಗೊಳ್ತಾ ಇದ್ದೀನಿ. ಅದೇನಾಗುತ್ತೆ, ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗುತ್ತೆ, CL ಹೊರಗಡೆ ಹೋಗುತ್ತೆ. CL ಹೊರಗಡೆ ಹೋಗಿದ ತಕ್ಷಣ ಯಾವ ಕಾರ್ಬನ್ ಆಟಮ್ಗೆ CL ಅಟ್ಯಾಚ್ ಆಗಿದೆಯಲ್ಲ, ಆ ಕಾರ್ಬನ್ ಆಟಮ್ಗೆ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಬರುತ್ತೆ. ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ಎಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತಲ್ಲ ಅಲ್ಲಿ OH ಅಟ್ಯಾಕ್ ಆಗುತ್ತೆ. ಅದು ರಿಯಾಕ್ಷನ್ ಮೆಕ್ಯಾನಿಸಮ್. ಐದರ್ ಐ ಟೇಕ್ ಎ 2-butene ಆರ್ ಐ ಟೇಕ್ ಎ 1-butene. ಎರಡು ಕೇಸಲ್ಲಿ ಏನಾಗುತ್ತೆ, ಮೆಕ್ಯಾನಿಸಮ್ ಸೇಮ್ ಇದೆ. ಡಿಟ್ಯಾಚ್ ಆಫ್ ದಿ CL ಪ್ಲಸ್ ಹೋಗುತ್ತೆ, ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗುತ್ತೆ. ಇನ್ನು ಒಂದು ಕೇಸಲ್ಲಿ ಏನಾಗ್ತಿದೆ, ಪ್ರೈಮರಿ ಕಾರ್ಬೋಕೆಟಿಯಾನ್ ಬರ್ತಿದೆ, ಇನ್ನೊಂದು ಕೇಸಲ್ಲಿ ಏನಾಗ್ತಿದೆ, ಟರ್ಷರಿ ಕಾರ್ಬೋಕೆಟಿಯಾನ್ ಬರ್ತಾ ಇದೆ. ಇದು ಇನ್ ಬಿಟ್ವೀನ್ ಬಾಂಡ್ ಬ್ರೇಕ್ ಆಗಿದೆ, ಕಾರ್ಬೋಕೆಟಿಯಾನ್ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗಿದೆ. ಇನ್ನು ಒಂದು ಕೇಸಲ್ಲಿ ಪ್ರೈಮರಿ ಕಾರ್ಬೋಕೆಟಿಯಾನ್ ಇದೆ, ಇನ್ನೊಂದು ಕೇಸಲ್ಲಿ ಟರ್ಷರಿ ಕಾರ್ಬೋಕೆಟಿಯಾನ್ ಇದೆ. in comparison between the primary carbocation and the tertiary carbocation is more stable. It can be stabilized by resonance. Again, that primary carbocation also can be undergone resonance. It may undergo resonance to give that particular product to irbodu. So avenagtave, interchange agtave. So either you take a 2-butene, substituted 2-butene ತಗೊಳ್ಳಿ, substituted 1-butene ತಗೊಳ್ಳಿ. ಆವಾಗ ಏನಾಗ್ತಿದೆ ಅಂತಂದರೆ, ಎರಡು ರಿಯಾಕ್ಟೆಂಟು ಬೇರೆ ಬೇರೆ ಆದರೂ ರಿಯಾಕ್ಷನ್ ಪಾತ್ ಸೇಮ್ ಆಗಿರೋದ್ರಿಂದ ಐದರ್ ಯು ಟೇಕ್ ಎ 2-butene ತಗೊಳ್ಳಿ ಅಥವಾ 1-butene ತಗೊಳ್ಳಿ. ಎರಡೂ ಕೇಸಲ್ಲಿ ಏನಾಗ್ತಿದೆ ಅಂದರೆ 15% ಪ್ರೈಮರಿ ಆಲ್ಕೋಹಾಲ್ ಬರ್ತಾ ಇದೆ, 85% ಟರ್ಷರಿ ಆಲ್ಕೋಹಾಲ್ ಬರ್ತಾ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಸ್ಟಾರ್ಟಿಂಗ್ ಮೆಟೀರಿಯಲ್. ಐದರ್ ಯು ಟೇಕ್ ಎ 2-butene ಆರ್ ಯು ಟೇಕ್ ಎ 1-butene. ಎರಡೂ ಕೇಸಲ್ಲಿ ನಿಮ್ಗೆ ಏನಾಗ್ತಿದೆ ಅಂದರೆ 85% ಟರ್ಷರಿ ಆಲ್ಕೋಹಾಲ್ ಬರ್ತಾ ಇದೆ, 15% ನಿಮಗೆ ಪ್ರೈಮರಿ ಆಲ್ಕೋಹಾಲ್ ಬರ್ತಾ ಇದೆ. ವಾಟ್ ಇಟ್ ಇಂಡಿಕೇಟ್ಸ್, ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಪ್ರಾಡಕ್ಟ್ ಏನಾಗ್ತದೆ, ಬೇರೆ ಬೇರೆ ರಿಯಾಕ್ಟೆಂಟ್ ತೊಗೊಂಡಾಗೂ ಪರ್ಸೆಂಟೇಜ್ ಆಫ್ ದಿ ಕಾಂಪೋಸಿಷನ್ ಆಫ್ ದಿ ಪ್ರಾಡಕ್ಟು ಸೇಮ್ ಇದೆ. ಅವಾಗ ನನಗೆ ಏನು ಗೊತ್ತಾಗ್ತಿದೆ ಅಂದರೆ, ಇನ್ ಬಿಟ್ವೀನ್ ಇಂಟರ್ಮೀಡಿಯೇಟ್ ಏನಿದೆಯಲ್ಲ, ಆ ಇಂಟರ್ಮೀಡಿಯೇಟ್ ಏನಾಗ್ತಿದೆ, ಇಟ್ ಈಸ್ ಅಂಡರ್ಗೋಯಿಂಗ್ ಎ ರೆಸೊನೆನ್ಸ್. ಇಟ್ ಈಸ್ ಇಮಿಡಿಯೇಟ್ಲಿ, ನಿಮಗೆ ಗೊತ್ತು ಪ್ರೈಮರಿ ಕಾರ್ಬೋಕೆಟಿಯಾನ್ ಈಸ್
highly unstable, immediately it get converted into tertiary alcohol. Either it may be a 2-butene or it may be a 1-butene. ಎರಡೂ ಕೇಸಲ್ಲಿ ಏನಾಗ್ತಿದೆ ಅಂದರೆ ಎರಡು ನನಗೆ ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗ್ತಾ ಇರೋಂಥದ್ದು ಒಂದೇ ಕಾರ್ಬೋಕೆಟಿಯಾನು, ದಟ್ ಇಸ್ ಟರ್ಷರಿ ಕಾರ್ಬೋಕೆಟಿಯಾನ್. ಪ್ರೈಮರಿ ಕಾರ್ಬೋಕೆಟಿಯಾನ್ ಏನಿದೆಯಲ್ಲ ದಟ್ ಇಮಿಡಿಯೇಟ್ಲಿ ಗೆಟ್ ಕನ್ವರ್ಟೆಡ್ ಇಂಟು ಟರ್ಷರಿ ಕಾರ್ಬೋಕೆಟಿಯಾನ್. ಹಾಗಾಗಿ ಟರ್ಷರಿ ಕಾರ್ಬೋಕೆಟಿಯಾನ್ ಪ್ರಾಡಕ್ಟು 85% ಇದೆ, ಪ್ರೈಮರಿ ಕಾರ್ಬೋಕೆಟಿಯಾನ್ದು ನಿಮಗೆ 15% ಬರ್ತಾ ಇದೆ. ಸೊ ಇದರಿಂದ ನನಗೇನು ಗೊತ್ತಾಗುತ್ತೆ, ಇದರಿಂದ ನನಗೆ ಏನು ಇನ್ವೆಸ್ಟಿಗೇಷನ್ ಮಾಡ್ಬೋದು, ನನಗೆ ಪ್ರಾಡಕ್ಟ್ ಏನಾಗಿದೆ 85% 15% ಬರ್ತಾ ಇದೆ. ವೈ ಆಮ್ ಗೆಟಿಂಗ್ ಅಂತ ನಾನು ಅನಲೈಸ್ ಮಾಡೋಕ್ಕೆ ಶುರು ಮಾಡಿದಾಗ ಐ ಕೇಮ್ ಟು ನೋ ದಟ್ ಮೆಕ್ಯಾನಿಸಮ್ ಏನಾಗಿರ್ಬೋದು. ಪ್ರೈಮರಿ ಕಾರ್ಬೋಕೆಟಿಯಾನ್ ಏನು ಫಾರ್ಮೇಷನ್ ಆಯಿತು ಡ್ಯೂರಿಂಗ್ ದಿ reaction with a 2-butene ಏನಿದೆಯಲ್ಲ, that carbocation, the primary carbocation is highly unstable, which immediately get converted into more stable tertiary carbocation. ಆ ರೀತಿಯಾಗಿ ನನಗೆ ಪ್ರಾಡಕ್ಟ್ ಅನಾಲಿಸಿಸ್ ಮಾಡೋದ್ರಿಂದ ರಿಯಾಕ್ಷನ್ ಪಾತ್ ಅಥವಾ ನನಗೆ ಇಂಟರ್ಮೀಡಿಯೇಟ್ ಏನಾಗ್ತಾ ಇದೆ, ಮೆಕ್ಯಾನಿಸಮ್ ಏನಾಗ್ತಿದೆ ಅಂತ ನಾನು ಐಡೆಂಟಿಫಿಕೇಶನ್ ಮಾಡ್ಬೋದು. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಪ್ರಾಡಕ್ಟ್ ಅನಾಲಿಸಿಸ್ ಅಂತ ಹೇಳ್ತಾ ಇದ್ದೀವಿ. ಬಂದಿರೋಂಥ ಪ್ರಾಡಕ್ಟ್ನ ಅನಾಲಿಸಿಸ್ ಮಾಡಿ ರಿಯಾಕ್ಷನ್ ಮೆಕ್ಯಾನಿಸಮ್ ಇದಿರ್ಬೋದಾ ಅಂತ ನಾವು ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಒನ್ ಆಫ್ ದಿ ಮೆಥಡ್ಸ್ ಆಫ್ ಐಡೆಂಟಿಫೈಯಿಂಗ್ ದಿ ರಿಯಾಕ್ಷನ್ ಮೆಕ್ಯಾನಿಸಮ್. ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂತಂದರೆ ಇದು ಪ್ರಾಡಕ್ಟ್ ಅನಾಲಿಸಿಸ್. ಎರಡನೇ ತಗೊಳ್ಳೋಣ, ಐಡೆಂಟಿಫಿಕೇಶನ್ ಆಫ್ ದಿ ಪ್ರಾಡಕ್ಟ್. ಸೊ ಈಗ ಏನಾಗ್ತಾ ಇದೆ, ಯಾವುದೋ ಒಂದು ರಿಯಾಕ್ಷನ್ನ ತಗೊಳ್ತಾ ಇದ್ವಿ, ಅದ್ರದ್ದು ನನಗೆ ರಿಯಾಕ್ಷನ್ ಮೆಕ್ಯಾನಿಸಮ್ ಬೇಕು. ಫಸ್ಟ್ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಪ್ರಾಡಕ್ಟ್ ಏನು ಬರುತ್ತಲ್ಲ ಅದನ್ನು ನಾನು ಏನು ಮಾಡ್ತೀನಿ, ಐಡೆಂಟಿಫಿಕೇಶನ್ ಮಾಡ್ತೀನಿ. ಬಂದಿರೋವಂಥ ಪ್ರಾಡಕ್ಟು ಅದೇನಾ ಅಂತ ಫೈಂಡ್ ಔಟ್ ಮಾಡ್ತೀನಿ. ಈಗ ಎಲಿಮಿನೇಷನ್ ಆಫ್ 2-bromobutene ತಗೊಂಡ್ರೆ ಡಿಹೈಡ್ರೋ ಹ್ಯಾಲೋಜನೇಷನ್ ಆಗುತ್ತೆ ಆನ್ ಹೀಟಿಂಗ್ ವಿತ್ ಆಲ್ಕೋಹಾಲಿಕ್ KOH. ಅವಾಗ ನನಗೆ 2 ಪ್ರಾಡಕ್ಟ್ ಬರುತ್ತೆ, 2-butene ಬರ್ಬೋದು ಅಥವಾ 1-butene ಬರ್ಬೋದು. ಇಲ್ಲೇನಾಗ್ತಾ ಇದೆ, ನಮಗೆ ಬೀಟಾ ಎಲಿಮಿನೇಷನ್ ಆಗ್ತಾ ಇದೆ. 85% 2-butene ಬರ್ತಾ ಇದೆ, ವಿಚ್ ಇಸ್ ಎ ಮೇಜರ್ ಪ್ರಾಡಕ್ಟ್. 20% ಮೈನರ್ ಪ್ರಾಡಕ್ಟ್ ಬರ್ತಾ ಇದೆ, 1-butene ಇದೆ. ಸೊ ಈಗ ನನಗೇನಾಗ್ತಿದೆ, 100% ನಾನು ಏನು ಮಾಡಿದ್ದೀನಿ, ಬಂದಿರೋಂಥ ಪ್ರಾಡಕ್ಟ್ನ ಇದೇ ಪ್ರಾಡಕ್ಟು ಅಂತ ಐಡೆಂಟಿಫೈ ಮಾಡಿದ್ದೀನಿ. ಪರ್ಸೆಂಟೇಜ್ ಆಫ್ ದಟ್ ಪ್ರಾಡಕ್ಟ್ ಆಲ್ಸೋ ಐಡೆಂಟಿಫೈಡ್. ಹಾಗಾಗಿ ನನಗೆ ಮೆಕ್ಯಾನಿಸಮ್ ಪ್ರಿಡಿಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕೆ ದಟ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್, ವೈ ಅದರ್ ಒನ್ ಇಸ್ ಅ ಮೈನರ್ ಪ್ರಾಡಕ್ಟ್ ಅಂತ ನಾನು ಅನಲೈಸ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ 2-butene ಮೇಜರ್ ಪ್ರಾಡಕ್ಟ್ ಯಾಕೆ ಆಗ್ತಿದೆ ಅಂತಂದರೆ ಕಂಪೇರ್ ಟು ದಟ್ ಆಫ್ 1-butene ಯಾಕೆ ಆಗ್ತಿದೆ ಅಂದರೆ ಮೆಕ್ಯಾನಿಸಮ್ ಏನಾಗ್ತಿದೆ ಅಂದರೆ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗ್ತಾ ಇದೆ. ಇಲ್ಲೇನಾಗ್ತಾ ಇದೆ, ಬೀಟಾ ಎಲಿಮಿನೇಷನ್ ಇದೆ. ದರ್ ಇಸ್ ಎ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2 ಡಿಫ್ರೆಂಟ್ ಪ್ರಾಡಕ್ಟ್. ಆ 2 ಡಿಫ್ರೆಂಟ್ ಪ್ರಾಡಕ್ಟ್ಗಳು ಏನಿದಾವಲ್ಲ ಅದೇನಾಗುತ್ತೆ ಅಂದರೆ ಒಂದು ಟಫ್ ಆಗುತ್ತೆ, ಇನ್ನೊಂದು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳುತ್ತೆ. ಫಸ್ಟ್ ಕೇಸಲ್ಲಿ ಏನಾಗ್ತಿದೆ, ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗ್ತಾ ಇದೆ ಬೈ ದಿ ಬೇಸ್. ಅವಾಗ ಏನಾಗ್ತಿದೆ ಅಂದರೆ ಸೆಕೆಂಡ್ ಕಾರ್ಬನ್ ಆಟಮ್ ಇರುವಂಥದ್ದು ತೊಗೊಂಡ್ರೆ, 2-buteneನಲ್ಲಿ ನಿಮಗೆ ಇರುವಂಥದ್ದು ತೊಗೊಂಡ್ರೆ ಅದನ್ನು ಅಬ್ಸ್ಟ್ರಕ್ಷನ್ ಮಾಡ್ಕೊಳ್ಳುತ್ತೆ. ಆವಾಗ Br- ಹೊರಗಡೆ ಹೋಗುತ್ತೆ. ಸೊ ಇಲ್ಲಿ ಏನಾಗ್ತಿದೆ, ಈ 2 ಮೆಕ್ಯಾನಿಸಮ್ ಆಗ್ತಾ ಇದೆ. ಸೈಮಲ್ಟೇನಿಯಸ್ಲಿ ಅಟ್ಯಾಕ್ ಆ್ಯಂಡ್ ಡಿಟ್ಯಾಚ್ ಟೇಕ್ಸ್ ಪ್ಲೇಸ್. OH- ಏನು ಮಾಡ್ತಾ ಇದೆ, ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಮಾಡ್ತಾ ಇದೆ. ಇಮಿಡಿಯೇಟ್ಲಿ Br ಏನಾಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ಪ್ರಾಬಬಿಲಿಟಿ ಏನು ಅಂದರೆ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಮೇ ಬಿ ಟೇಕ್ಸ್ ಪ್ಲೇಸ್ ಆನ್ ಐದರ್ ಸೈಡ್ ಆಫ್ ದಿ ಬೀಟಾ ಹೈಡ್ರೋಜನ್. ಆದರೆ ಈ ಕಡೆ ಇರೋದನ್ನ ತಗೊಂಡ್ರೆ, 2-butene ಕಡೆಗೆ ಇರೋವಂಥದ್ದನ್ನ ತಗೊಂಡ್ರೆ ಆ ಅಬ್ಸ್ಟ್ರಕ್ಷನ್ ಏನಾಗುತ್ತೆ, ಈಸಿಯರ್ ಆಗುತ್ತೆ, ಕಷ್ಟ ಆಗಲ್ಲ. ಆದರೆ ಲಾಸ್ಟಲ್ಲಿರೋದು ತಗೊಂಡ್ರೆ ಅದು ಟಫ್ ಆಗುತ್ತೆ. ಹಾಗಾಗಿ ನನಗೇನಾಗ್ತಿದೆ, ಯಾವುದು ಈಸಿ ಇದೆಯಲ್ಲ, ಯಾವುದು ಈಸಿ ಇರೋದು ಏನಾಗುತ್ತೆ, ಫಾಸ್ಟಾಗಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಅಟ್ಯಾಕ್ ಆಫ್ ದಿ OH- ಆರ್ ದಿ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಬೈ ದಿ OH- ಏನಾಗುತ್ತಲ್ಲ ಅಂದರೆ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಅದು ತಗೊಳುತ್ತೆ. ಹಂಗಾಗಿ ಅದು 2 ಮೇಜರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವೇನು ಮಾಡ್ಬೋದು, ಬಂದಿರೋಂಥ ಪ್ರಾಡಕ್ಟ್ನ ಐಡೆಂಟಿಫಿಕೇಶನ್ ಮಾಡಿ. ಇದು 80% ಇದೆ, ಇದು 20% ಇದೆ, ದಿಸ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್. ಅದು ಮೇಜರ್ ಪ್ರಾಡಕ್ಟ್ ಆಗಬೇಕು ಅಂತಂದರೆ ಪಾತ್ ಯಾವ ರೀತಿ ಆಗಿರ್ಬೋದು, ಎರಡೂ ಚಾನ್ಸಸ್ ಇದೆ. 2 ಪ್ರಾಡಕ್ಟ್ ಬರ್ತಾ ಇದೆ, ಅದರ ಒಂದು ಮೇಜರ್ ಆಗಿದೆ, ಒಂದು ಮೈನರ್ ಆಗಿದೆ. ಆ ಬೇಸಿಸ್ ಮೇಲೆ ರಿಯಾಕ್ಷನ್ ಮೆಕ್ಯಾನಿಸಮ್ ಈ ರೀತಿ ಆಗಿರ್ಬೋದಾ, ಈ ರೀತಿಯಾಗಿ ಆ ಪ್ರಾಡಕ್ಟು ಅಥವಾ ಓಲ್ಡ್ ಬಾಂಡು ಬ್ರೇಕ್ ಆಗಿ ನ್ಯೂ ಬಾಂಡು ಫಾರ್ಮೇಷನ್ ಆಗಿರ್ಬೋದಾ, ಅದನ್ನು ತಿಳ್ಕೊಳ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಐಡೆಂಟಿಫಿಕೇಶನ್ ಆಫ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಆದ್ರಿಂದನೂ ನನಗೆ ಮೆಕ್ಯಾನಿಸಮ್ ಏನಾಗುತ್ತೆ, ರಿಯಾಕ್ಷನ್ ಮೆಕ್ಯಾನಿಸಮ್ ಏನಾಗುತ್ತೆ ಅಂತ ನಾನು ಐಡೆಂಟಿಫಿಕೇಶನ್ ಮಾಡ್ಬೋದು.
ಅದೇ ರೀತಿ ಥರ್ಡ್ ಒನ್ ಇದೆಯಲ್ಲ, ಅದಕ್ಕೆ ಏನಂತ ಕರಿತೀವಿ, ಐಸೋಲೇಷನ್ ಆಫ್ ಅನ್ ಇಂಟರ್ಮೀಡಿಯೇಟ್. ಬಟ್ ನಿಮ್ಗೆ ಗೊತ್ತು, ಇಂಟರ್ಮೀಡಿಯೇಟ್ಸ್ ಆರ್ ಹೈಲಿ ರಿಯಾಕ್ಟಿವ್. ಅದನ್ನು ನಾನು ಐಸೋಲೇಷನ್ ಮಾಡೋದು ತುಂಬ ಕಷ್ಟ. ಬಟ್ ಯಾವಾಗಾದ್ರೂ ಸಾಧ್ಯ ಆಯಿತು ಅಂತಂದರೆ ನಾನು ಅದನ್ನು ಐಡೆಂಟಿಫಿಕೇಶನ್ ಮಾಡ್ಬೋದು. ಏನು ಬಂದಿದೆಯಲ್ಲ, ಇಂಟರ್ಮೀಡಿಯೇಟ್ ಹೋಮೋಲೆಟಿಕ್ ಕ್ಲಿವೇಜ್ ಆಗಿರ್ಬೋದು, ಎಟ್ರೋಲೆಟಿಕ್ ಕ್ಲಿವೇಜ್ ಆಗಿರ್ಬೋದು, ಕಾರ್ಬೋಕೆಟಿಯಾನ್ ಇರ್ಬೋದು, ಕಾರ್ಬನಿಯಾನ್ ಇರ್ಬೋದು, ಕಾರ್ಬೀನ್ಸ್ ಇರ್ಬೋದು, ಫ್ರೀ ರ್ಯಾಡಿಕಲ್ಸ್ ಇರ್ಬೋದು, ನೈಟ್ರೀನ್ಸ್ ಇರ್ಬೋದು, ಅರೈನ್ಸ್ ಇರ್ಬೋದು. ಯಾವುದೇ ಇಂಟರ್ಮೀಡಿಯೇಟ್ ತೊಗೊಂಡ್ರೆ ದೇ ಆರ್ ಹೈಲಿ ರಿಯಾಕ್ಟಿವ್. ದೇರ್ ಲೈಫ್ ಸ್ಪ್ಯಾನ್ ಏನಾಗಿರುತ್ತೆ, ನಾಟ್ ಇವನ್ ಸೆಕೆಂಡ್ಸ್, ಲೆಸ್ ದ್ಯಾನ್ ಸೆಕೆಂಡ್ಸ್ ಇರುತ್ತೆ. ಅಷ್ಟು ಏನಾಗಿರ್ತವೆ, ಫಾಸ್ಟಾಗಿ ಆಗ್ತಾ ಇರ್ತವೆ. ಆದರೆ ಅಷ್ಟು ಫಾಸ್ಟಾಗಿ ಆದ್ರೂ ನಾನೇನಾದರೂ ಟ್ರ್ಯಾಪಿಂಗ್ ಮೆಥಡಲ್ಲೋ ಬೇರೆ ಮೆಥಡಲ್ಲೋ ಐಸೋಲೇಷನ್ ಆಫ್ ಇಂಟರ್ಮೀಡಿಯೇಟ್ ಮಾಡಿದ್ರೂ ನನಗೆ ಮೆಕ್ಯಾನಿಸಮ್ ಏನಿದೆ ಅಂತ ನಾನು ಐಡೆಂಟಿಫಿಕೇಶನ್ ಮಾಡ್ಬೋದು. ಬಟ್ ತುಂಬ ಕಷ್ಟ. ಬಟ್ ಅದೇನಾದರೂ ಐಡೆಂಟಿಫಿಕೇಶನ್ ಮಾಡಿ ಐಸೋಲೇಷನ್ ಮಾಡಿದ್ವಿ ಇಂಟರ್ಮೀಡಿಯೇಟ್ನ ಅಂತಂದರೆ ಅವಾಗ ಎಕ್ಸಾಕ್ಟ್ ಮೆಕ್ಯಾನಿಸಮ್ ಯಾವ ರೀತಿ ಆಗಿದೆ ಅಂತ ನನಗೆ ಚೆಕ್ ಮಾಡ್ಕೊಳ್ಳೋಕ್ಕೆ, ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ, ಇನ್ಸಿಡೆಂಟ್ ಆಫ್ ಟೈಮಲ್ಲಿ ರಿಯಾಕ್ಷನ್ನ ಸ್ಟಾಪ್ ಮಾಡ್ತೀವಿ. ಅದರಿಂದ ಅಥವಾ ಮೈಲ್ಡ್ ಕಂಡೀಷನ್ಸಲ್ಲಿ ಮಾಡಿಕೊಂಡು ಆ ಇಂಟರ್ಮೀಡಿಯೇಟ್ನ ಏನು ಮಾಡ್ತೀವಿ, ಐಸೋಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಐಸೋಲೇಟ್ ಮಾಡಿದ್ರೆ ಇದೇ ಇಂಟರ್ಮೀಡಿಯೇಟ್ ಬಂದಿದೆ ಅಂದರೆ ನಾನು ಈಸಿಯಾಗಿ ಆ ಬಾಂಡ್ ಕ್ಲಿವೇಜು ಹೋಮೋಲೆಟಿಕಲಿ ಆಗಿದೆಯಾ ಹೆಟ್ರೋಲೆಟಿಕಲಿ ಆಗಿದೆಯಾ ಅಂತ ನಾನು ಚೆಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಎಕ್ಸಾಂಪಲ್ ತೊಗೊಳೋದಿದ್ರೆ ಹಾಫ್ಮನ್ ಬ್ರೋಮೈಡ್ ರಿಯಾಕ್ಷನ್. ಈ ರಿಯಾಕ್ಷನ್ನ ನೀವು ನೋಡಿದ್ದೀರಾ, ಕನ್ವರ್ಷನ್ ಆಫ್ ಅಮೈಡ್ ಇಂಟು ಅಮೈನ್. ಈ ಮೆಥಡಲ್ಲಿ ನನಗೆ ಏನು ಇಂಟರ್ಮೀಡಿಯೇಟ್ ಬರುತ್ತಲ್ಲ, ಆ ಇಂಟರ್ಮೀಡಿಯೇಟ್ನ ನಾನು ಏನು ಮಾಡ್ಬೋದು, ನೈಟ್ರೀನ್ ಬರುತ್ತೆ, ಅದನ್ನೇನು ಮಾಡ್ಬೋದು ಅಂದರೆ ನಾನು ಐಸೋಲೇಟ್ ಮಾಡ್ಬೋದು. ಸೊ ಐಸೋಲೇಟ್ ಮಾಡಿದ್ಮೇಲೆ ನನಗೇನಾಗುತ್ತೆ, ಅದ್ರ ಜೊತೆಗೆ ಐಸೋಸೈನೇಟು ಬರುತ್ತೆ, ಜೊತೆಗೆ ಏನಾಗುತ್ತೆ ನಿಮಗೆ ನೈಟ್ರೀನ್ ಬರುತ್ತೆ, ಬ್ರೋಮೊಮೈಡ್ ಬರುತ್ತೆ. ಈ ಎಲ್ಲ ರಿಯಾಕ್ಷನ್ ಮೆಕ್ಯಾನಿಸಮ್ಸ್, ಅದರ ಇಂಟರ್ಮೀಡಿಯೇಟ್ಸ್ ಏನಿದೆಯಲ್ಲ ಅದನ್ನು ಐಸೋಲೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾವು ಬ್ರೋಮೊಮೈಡ್ನ ತೊಗೊಂಡಿದ್ದೀವಿ. ಆ ಬ್ರೋಮೊಮೈಡ್ ಏನು ಮಾಡ್ತಾ ಇದೆ, ನೈಟ್ರೀನ್ನ, ಐಸೋಸೈನೈಟ್ನ ಏನು ಮಾಡ್ತಾ ಇದೆ, ಇಂಟರ್ಮೀಡಿಯೇಟ್ಸ್ ಆಗಿ ಕೊಡ್ತಾ ಇದೆ. ಆ ಇಂಟರ್ಮೀಡಿಯೇಟ್ಸ್ನ ನಾವು ಐಸೋಲೇಟ್ ಮಾಡಿ ಈ ಇಂಟರ್ಮೀಡಿಯೇಟ್ ಬಂದಿದೆ ಅಂದರೆ ರಿಯಾಕ್ಷನ್ ಪಾತ್ ಈ ರೀತಿ ಆಗಿದೆ ಅಂತ ಐಡೆಂಟಿಫಿಕೇಶನ್ ಮಾಡ್ತೀವಿ. ಸೊ ಇಲ್ಲೇನಾಗ್ತಿದೆ, ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ದೀಸ್ ಇಂಟರ್ಮೀಡಿಯೇಟ್ ಫಾಲೋಯಿಂಗ್ ಮೆಕ್ಯಾನಿಸಮ್ ವಾಸ್ ಪ್ರಪೋಸ್. ಅಲ್ಲೇನು ಹೇಳ್ತಿದ್ದಾರೆ, ನನಗೆ 3 ಇಂಟರ್ಮೀಡಿಯೇಟ್ಸ್ ಬರ್ತಾ ಇದೆ, ಬ್ರೋಮೊಮೈಡ್, ನೈಟ್ರೀನ್ ಆ್ಯಂಡ್ ಐಸೋಸೈನೇಟ್. ಅದೇ ಬಂದಿದೆ ಅಂತ ನನಗೆ ಗೊತ್ತಾಗಿದೆ ಅಂದರೆ ಯಾವ್ಯಾವ ಸ್ಟೆಪ್ಪಲ್ಲಿ ಏನೇನು ಆಗಿದೆ ಅಂತ ನಾವು ನೋಡ್ಕೋಬೋದು. ಈ ಅಮೈಡ್ ಏನಾಗ್ತಿದೆ, ಅದರಲ್ಲಿರುವಂಥ ಅಮೈಡಲ್ಲಿರುವಂಥ ನೈಟ್ರೋಜನ್ ಮೇಲಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡ್ತಾ ಇದೆ, ಇಟ್ ಈಸ್ ಅಟ್ಯಾಕಿಂಗ್ ಬ್ರೋಮಿನ್. ಅವಾಗೇನಾಯಿತು, 1 ಬ್ರೋಮಿನ್ ಹೊರಗಡೆ ಹೋಯಿತು. ನೆಕ್ಸ್ಟ್ ಏನಾಗ್ತಾ ಇದೆ, ಐ ಆಮ್ ಯೂಸಿಂಗ್ ಎ ಬೇಸ್, ಅಗೇನ್ ಐ ಆಮ್ ರಿಮೂವಿಂಗ್ ದಿ ಬ್ರೋಮಿನ್, ದೇರ್ ಬೈ ಐ ಆಮ್ ಗೋಯಿಂಗ್ ಟು ಗೆಟ್ ಎ ನೈಟ್ರೀನ್. ನೆಕ್ಸ್ಟ್ ಏನಾಗ್ತಾ ಇದೆ, ನೈಟ್ರೀನಿಂದ ಐಸೋಸೈನೈಡ್ ಆಗ್ತಿದೆ, ಐಸೋಸೈನೈಡಿಂದ ನನಗೆ ಅಮೈನ್ ಫಾರ್ಮೇಷನ್ ಆಗ್ತಾ ಇದೆ. ಸಿನ್ಸ್ ಐ ಕ್ಯಾನ್ ಐಸೋಲೇಟ್ ದಿ ಇಂಟರ್ಮೀಡಿಯೇಟ್ಸ್ನ ಐಸೋಲೇಷನ್ ಮಾಡಿರೋದಕ್ಕೋಸ್ಕರ ಮೆಕ್ಯಾನಿಸಮ್ ಈ ರೀತಿ ಆಗಿದೆಯಾ ಅಂತ ನಾನು ಪ್ರಪೋಸ್ ಮಾಡ್ಬೋದು. ಈ ರೀತಿಯಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮೆಕ್ಯಾನಿಸಮ್ದು ರಿಯಾಕ್ಷನ್ ಮೆಕ್ಯಾನಿಸಮ್ ಈ ರೀತಿ ಆಗಿರ್ಬೋದಾ, ಇದೇ ಪ್ರಾಡಕ್ಟ್ ಯಾಕೆ ಬರ್ತಾ ಇದೆ, ಈ ಪ್ರಾಡಕ್ಟ್ ಬರಬೇಕು ಅಂತಂದರೆ ಯಾವ ಥರ ಬಾಂಡ್ ಬ್ರೇಕ್ ಆಗಿರುತ್ತೆ, ಯಾವುದು ಇಂಟರ್ಮೀಡಿಯೇಟ್ ಬಂದಿದೆ, ಆ ಇಂಟರ್ಮೀಡಿಯೇಟು ಹೇಗೆ ಸ್ಟೇಬಲ್ ಆಗಿದೆ, ಅದನ್ನೆಲ್ಲ ತಿಳ್ಕೊಂಡು ಅದ್ರ ಮೇಲೆ ನಾನು ಏನು ಮಾಡ್ತೀನಿ, ಮೆಕ್ಯಾನಿಸಮ್ನ ಪ್ರಪೋಸ್ ಮಾಡ್ತೀನಿ. ಓಕೆ, ಇದು ಐಸೋಲೇಷನ್ ಆಫ್ ದಿ ಇಂಟರ್ಮೀಡಿಯೇಟ್ ಮಾಡಿದ್ರೆ ಆಯಿತು. ನಾನು ಮುಂಚೆನೇ ಹೇಳ್ದಂಗೆ ಈ ಇಂಟರ್ಮೀಡಿಯೇಟ್ಸ್ ಹೈಲಿ ರಿಯಾಕ್ಟಿವ್, ಅದನ್ನು ನನಗೆ ಐಸೋಲೇಷನ್ ಮಾಡೋದು ತುಂಬ ಕಷ್ಟ. ಆದರೆ ಏನು ಮಾಡ್ಬೋದು, ನಾನು ಡಿಟೆಕ್ಷನ್ ಮಾಡ್ಬೋದು ಯೂಸಿಂಗ್ ಅನ್ ಇನ್ಸ್ಟ್ರೂಮೆಂಟ್. ಈಗಂತೂ ಇನ್ಸ್ಟ್ರೂಮೆಂಟ್ ಇದೆ, ಹಾಗಾಗಿ ಅದನ್ನ ಏನು ಮಾಡ್ಕೋಬೋದು, ನಾನು ಐಸೋಲೇಟ್ ಮಾಡೋಕ್ಕಾದರೆ ಮಾಡ್ಬೋದು. ತುಂಬ ರೇರು, ಆಗೋದೇ ಇಲ್ಲ. ಬಟ್ ಡಿಟೆಕ್ಷನ್ ಕ್ಯಾನ್ ಬಿ ಡನ್ ಐದರ್ ಯೂಸಿಂಗ್ IR, NMR ಆರ್ ಅದರ್ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್ಸ್. ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಆ ಟೆಕ್ನಿಕ್ ಪ್ರಕಾರ ನಾನು ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ ಆಗಿರ್ಬೋದಾ ಅಂತ ನಾನು ಚೆಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಇದು ತಗೊಳ್ಳೋದಾದ್ರೆ ಬೆನ್ಝೀನ್ ಆನ್ ನೈಟ್ರೇಷನ್ ಯೂಸಿಂಗ್ ಎ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಅಂಡ್ ಸಲ್ಫ್ಯೂರಿಕ್ ಆಸಿಡ್ ವಿಚ್ ಇಸ್ ಅ ನೈಟ್ರೇಟಿಂಗ್ ಮಿಕ್ಸ್ಚರ್ ವಿಚ್ ಆರ್ ಇನ್ ದಿ ರೇಷಿಯೋ ಆಫ್ 1:1. Benzene get converted into nitrobenzene. Benzene easily undergoes electrophilic substitution reaction, thereby it going to give a nitrobenzene. ಇಲ್ಲಿ ನನಗೆ ಬರುವಂಥ ಇಂಟರ್ಮೀಡಿಯೇಟ್ ಯಾವುದು ಅಂದರೆ NO2+ ನೈಟ್ರೋನಿಯಂ ಅಯಾನ್. ಸೊ ನೈಟ್ರೋನಿಯಂ ಅಯಾನ್ ನಾನು ಏನು ಮಾಡ್ಬೋದು, ಡಿಟೆಕ್ಷನ್ ಮಾಡಿದ್ರೆ ಹೌದು ಅಂತ ಯೂಸಿಂಗ್ ಎನ್ ಇನ್ಸ್ಟ್ರೂಮೆಂಟ್ IR, NMR ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್ಸ್ನ ಮಾಡಿ ಅದಿದೆಯಾ ಅಂತ ಡಿಟೆಕ್ಟ್ ಮಾಡಿದ್ರೆ 100% ನನಗೆ NO2 ಬಂದಿದೆ ಅಂದರೆ ಹೌ HNO3 ಆ್ಯಂಡ್ H2SO4 ಹೌ ದೇ ಗೋಯಿಂಗ್ ಟು ರಿಯಾಕ್ಟ್, ಹೌ ದರ್ ಇಸ್ ಅ ಜನರೇಷನ್ ಆಫ್ NO2+ ಅಯಾನ್ಸ್ ಅನ್ನೋದು ಗೊತ್ತಾಗುತ್ತೆ. ಆ ಬೇಸಿಸ್ ಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ, ಮೆಕ್ಯಾನಿಸಮ್ ಇದಿರ್ಬೋದಾ ಅಂತ ನಾನು ಪ್ರಿಡಿಕ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ
ನಿಮ್ಮದು ನೈಟ್ರಿಕ್ ಆ್ಯಸಿಡ್ ಏನಿದೆಯಲ್ಲ ದಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದ ಸಲ್ಫ್ಯೂರಿಕ್ ಆ್ಯಸಿಡ್. ಹಿಯರ್ ಐ ಆಮ್ ರೈಟಿಂಗ್ ದ ಸಲ್ಫ್ಯೂರಿಕ್ ಆ್ಯಸಿಡ್ ಆನ್ ದಿ ಆರೋ ಮಾರ್ಕ್ ಇಂಡಿಕೇಟಿಂಗ್ ದಟ್ it's going to act as a catalyst and it will be regenerated at the end of the reaction. ಸೊ ಮೆಕ್ಯಾನಿಸಮ್ನ ತೊಗೊಂಡ್ರೆ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, HNO2 HNO3 ಮತ್ತು H2SO4 ಏನಾಗುತ್ತೆ, ಎರಡು ರಿಯಾಕ್ಟ್ ಆಗುತ್ತೆ. ಆ ಸ್ಟೆಪ್ಪಲ್ಲಿ ಏನಾಗುತ್ತೆ, ನಿಮಗೆ ನೈಟ್ರೋನಿಯಂ ಅಯಾನ್ ಬರುತ್ತೆ. ದಟ್ ನೈಟ್ರೋನಿಯಂ ಅಯಾನ್ ವಿಲ್ ಗೋಯಿಂಗ್ ಟು attacked by the benzene, pi electrons of the delocalized pi electrons of the benzene, thereby you are going to get a nitrobenzene. There is 100% identification or the detection of the intermediate is taking place, so that it's easy for us to predict the mechanism. ಹಾಗಾಗಿ ಈ ರೀತಿಯಾಗಿ ಬೇರೆ ಬೇರೆ ಮೆಥಡಿಂದ, ನಾಟ್ ಓನ್ಲಿ ಅ ಸಿಂಗಲ್ ಮೆಥಡ್, ಮೆನಿ ಮೆಥಡ್ಸ್ ಆರ್ ದೇರ್. ಇಂಟರ್ಮೀಡಿಯೇಟ್ ಇದ್ದರೆ ಇಂಟರ್ಮೀಡಿಯೇಟ್ನ ಡಿಟೆಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಐಸೋಲೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದಾದಮೇಲೆ ಪ್ರಾಡಕ್ಟ್ ಯಾವ್ದು ಬಂದಿದೆ ಅಂತ ಐಡೆಂಟಿಫಿಕೇಷನ್ ಮಾಡ್ತೀವಿ, ಪ್ರಾಡಕ್ಟ್ನ ಐಸೋಲೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ಬೇಸಿಸ್ ಮೇಲೆ ರಿಯಾಕ್ಷನ್ ಮೆಕ್ಯಾನಿಸಮ್ ಇದೆ ಹೌದಾ ಅಂತ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಈ ಮೆಕ್ಯಾನಿಸಮ್ ನನಗೆ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಫಸ್ಟ್ ಸ್ಟೆಪ್ ಇನ್ ದಿ ಐಡೆಂಟಿಫಿಕೇಷನ್ ಆಫ್ ದಿ ಆರ್ ದಿ ಇನ್ವೆಸ್ಟಿಗೇಷನ್ ಆಫ್ ದಿ ಪ್ರಾಡಕ್ಟ್, ಪರ್ಸೆಂಟೇಜ್ ಆಫ್ ದಿ ಪ್ರಾಡಕ್ಟ್ ಆರ್ ದಿ ಈಲ್ಡ್ ಆಫ್ ದಿ ಪ್ರಾಡಕ್ಟ್ ನನಗೆ ಗೊತ್ತಾಗಬೇಕು ಅಂತಂದರೆ ಅದಕ್ಕೆ ನನಗೆ ಮೆಕ್ಯಾನಿಸಮ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಒಂದು ಮೇಜರ್ ಪ್ರಾಡಕ್ಟ್ ಆಗ್ತಾ ಇದೆ, ಇನ್ನೊಂದು ಮೈನರ್ ಪ್ರಾಡಕ್ಟ್ ಆಗ್ತಾ ಇದೆ, ಅಥವಾ ಇದೇ ಪ್ರಾಡಕ್ಟ್ ಬರ್ತಾ ಇದೆ, ಆ ಪ್ರಾಡಕ್ಟ್ ಬರ್ತಾ ಇಲ್ಲ ಅನ್ನೋದಕ್ಕೆ ಯಾಕೆ ಅನ್ನೋದಕ್ಕೆ ನನಗೆ ಗೊತ್ತಾಗಬೇಕು ಅಂದರೆ ಹ್ಯಾವ್ ಟು ಐಡೆಂಟಿಫೈ ದಿ ರಿಯಾಕ್ಷನ್ ಪಾತ್. ಐ ಹ್ಯಾವ್ ಟು ಐಡೆಂಟಿಫೈ ದಿ ಮೆಕ್ಯಾನಿಸಮ್ ಆಫ್ ಎ ರಿಯಾಕ್ಷನ್ ದಟ್ ಕ್ಯಾನ್ ಬಿ ಡನ್ ಬೈ ಮೆನಿ ಮೆಥಡ್ಸ್. ಈ ಎಪಿಸೋಡಲ್ಲಿ ನಾನು 4 ಮೆಥಡ್ನ ಡಿಸ್ಕಸ್ ಮಾಡಿದ್ದೀನಿ. ಪ್ರಾಡಕ್ಟ್ ಅನಾಲಿಸಿಸ್, ಐಡೆಂಟಿಫಿಕೇಷನ್ ಆಫ್ ದಿ ಪ್ರಾಡಕ್ಟ್, ಡಿಟೆಕ್ಷನ್ ಆಫ್ ಇಂಟರ್ಮೀಡಿಯೇಟ್, ಐಸೋಲೇಷನ್ ಆಫ್ ದಿ ಇಂಟರ್ಮೀಡಿಯೇಟ್ಸ್. ಮಿಕ್ಕಿದಿನ ನಾನು ಬೇರೆ ವಿಡಿಯೋಗಳಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.